ಏಕಾಏಕಿ ಹೊತ್ತಿ ಉರಿದ ಕಾರ್ ಚಾಲಕ ಪಾರಾಗಿದ್ದಾನೆ. ಬೆಳಗಾವಿ ಹೊರವಲಯದ ಜಾಟ್ ಶಹಾಪುರ ಬಳಿ ಈ ಘಟನೆ ನಡೆದಿದ್ದು, ಬೆಳಗಾವಿಯಿಂದ ಖಾನಾಪುರ ಕಡೆಗೆ ಹೊರಟಿದ್ದ ಕಾರ್ ಒಟ್ಟಾರೆಯಾಗಿ ಕಾರ್ ಚಾಲಕ ಪಾರಾಗಿದ್ದು, ಎಂಜಿನ್ನಲ್ಲಿ ಕಾಣಿಸಿಕೊಂಡ ಬೆಂಕಿಯಿಂದ ಕಾರ್ ಧಗಧಗ ಹೊತ್ತಿ ಉರಿದಿದೆ. ತಕ್ಷಣ ಕಾರಿಂದ ಇಳಿದು ಕಾರಿನ ಚಾಲಕ ಜೀವವನ್ನ ಉಳಿಸಿಕೊಂಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಏಕಾಏಕಿ ಹೊತ್ತಿ ಉರಿದಿದೆ ಕಾರು. ಒಟ್ಟಾರೆಯಾಗಿ ಕಾರು ಚಾಲಕ ಪಾರಾಗಿದ್ದಾನೆ. ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕಾರ್ ಧಗಧಗ ಹೊತ್ತಿ ಉರಿದಿದೆ. ಏಕಾಏಕಿ ಹೊತ್ತಿ ಉರಿದ ಕಾರು ಚಾಲಕ ಪಾರಾಗಿದ್ದು, ಕಾರಿನಿಂದ ಇಳಿದು ಕಾರು ಚಾಲಕ ಜೀವವನ್ನ ಉಳಿಸಿಕೊಂಡಿದ್ದಾನೆ. ಬೆಳಗಾವಿ ಹೊರವಲಯದ ಜಾಟ್ ಶಹಾಪುರ ಬಳಿ ಈ ಘಟನೆ ಸಂಭವಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ಹಗರಣ ಅಂದ್ರೆ ಅದು ಮೂಡ ಹಗರಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಪತ್ನಿ ಪಡೆದ 14 ಸೈಟ್ಗಳ ವಿಚಾರಣೆಯ ವರದಿಯನ್ನ ನಾಳೆ ಹೈಕೋರ್ಟ್ಗೆ ಮೈಸೂರು ಲೋಕಾಯುಕ್ತರು ಸಲ್ಲಿಸಲಿದ್ದಾರೆ. ವಿಚಾರಣೆಯ ಅಂತಿಮ ವರದಿ ಸಿದ್ಧವಾಗಿಲ್ಲ. ಹೀಗಾಗಿ ಕೇವಲ ವಿಚಾರಣೆಯ ಪ್ರಗತಿ ವರದಿ ಮಾತ್ರ ನಾಳೆ ಹೈಕೋರ್ಟ್ಗೆ ಸಲ್ಲಿಕೆ ಆಗಲಿದೆ. ಈ ಪ್ರಗತಿ ವರದಿ ಆಧರಿಸಿ ನಾಳೆ ಹೈಕೋರ್ಟ್ ಮುಂದಿನ ತೀರ್ಮಾನ ಹೇಳಲಿದೆ. ಪ್ರಕರಣವನ್ನ ಸಿಬಿಐಗೆ ಕೊಡುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದು, ಅದರ ಮುಂದುವರೆದ ಸುದೀರ್ಘ ವಿಚಾರಣೆಯು ನಾಳೆ ನಡೆಯಲಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಲೋಕಾಯುಕ್ತ ತನಿಖೆ ಪಾರದರ್ಶಕದಿಂದ ಆಗಿಲ್ಲ. ಸಿದ್ದರಾಮಯ್ಯ ಪರವಾಗಿ ಲೋಕ ಅಧಿಕಾರಿಗಳು ರಿಪೋರ್ಟ್ ಕೊಡ್ತಾರೆ. ಇಲ್ಲಿ ಕೇವಲ 14 ಸೈಟ್ ಮಾತ್ರ ಅಲ್ಲ, 1500ಕ್ಕೂ ಹೆಚ್ಚು ಸೈಟ್ಗಳ ಹಗರಣ ನಡೆದಿದೆ ಅಂತ ಅಶೋಕ್ ಹೇಳಿದ್ದಾರೆ. ಆದರೆ ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿಲ್ಲ ಅಂತ ಸಚಿವ ಜಮೀರ್ ಹೇಳಿದ್ರೆ ಸ್ವಲ್ಪ ದಿನ ಇರಿ, ಯಾರು ಆರೋಪ ಮಾಡ್ತಿದ್ದಾರೋ ಅವರದ್ದೆಲ್ಲ ಆಚೆ ಬರುತ್ತೆ ಅಂತ ಸಚಿವ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಹಗರಣ ಈ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣ. ನಾವು ಹೋರಾಟ ಮಾಡಿದ್ದು ಸಿಬಿಐ ಕೊಡಬೇಕು ಅಂತೇಳಿ. ಇಲ್ಲಿ ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಗ್ಯಾರಂಟಿ ಅವರು ಸಿದ್ದರಾಮಯ್ಯನವರ ಬಚಾವ್ ಮಾಡುವಂಥ ಒಂದು ವರದಿಯನ್ನು ಕೊಡ್ತಾರೆ. 14 ಸೈಟ್ ಅಲ್ಲ, ಇದು ಸುಮಾರು 1500-1600 ಸೈಟು. ಯಾಕೆ ಲೋಕಾಯುಕ್ತರು ಸಿದ್ದರಾಮಯ್ಯ ಅವ್ರ ಮೂಡ ಕೇಸಲ್ಲಿ ಅವ್ರು ಏನೇನು ಪಾತ್ರ ಇರಲಿಲ್ಲ. ಅರ್ಜಿದಾರರು ಯಾರ ಮುಖಾಂತರ ಬಂದಿದ್ದು, ಯಾರು ಆಪರೇಟ್ ಮಾಡ್ತಾರೆ ತಮ್ಗೆಲ್ಲ ಗೊತ್ತಿರೋದ ವಿಚಾರ. ಈಗ ಲೋಕಾಯುಕ್ತವರು ವರದಿ ಇನ್ನ ಬಂದಿಲ್ಲ. ಏನಾರ ಬಿಜೆಪಿ ಅವರು ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಕೊಟ್ಟಿದ್ದೀನಿ ಅಂದ್ರೆ ನಾನು ನಾಳೆನೆ ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ. ಏನಿದೆ ರೀ ಪ್ರಕರಣ? ಸುಮ್ಮನೆ ಬಿಜೆಪಿಯವರ ಸೃಷ್ಟಿ ಅಷ್ಟೇ. ಅದು ಎಲ್ಲರೂ ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ 10 ಸೈಟು 3 ಸೈಟು ಏನು ಲೆಕ್ಕನೇನ್ರಿ ಅವ್ರಿಗೆ? ಸುಮ್ಮನೆ ಇವ್ರದೇ ಸೃಷ್ಟಿ ಇವ್ರದ್ದು. ಈಗೆಲ್ಲ ಎಂಕ್ವೈರಿ ಆಗ್ತದಲ್ಲ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟು ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಿದ್ರು, ಈಗ ಅವರವೇ ಇದಾವೆ ಎಲ್ಲ ಆಚೆ ಬರ್ತದೆಲ್ಲ. ಇನ್ನು ಸ್ವಲ್ಪ ದಿವಸ ಇರಿ, ಯಾರ್ಯಾರು